ನಮಸ್ಕಾರ. ಪವರ್ ಫೋಕಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತಿನ ಪವರ್ ಫೋಕಸ್ನಲ್ಲಿ ಪ್ರಮುಖವಾದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋಕಸ್ ಅನ್ನ ಮಾಡ್ತಾ ಹೋಗೋಣ. ಈಗಾಗಲೇ ನೀವು ಗಮನಿಸ್ತಾ ಇದ್ವಿ, ಕೊರೋನಾ ಆತಂಕದಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗಿತ್ತು. ಇದರ ನಡುವೆ ಎಲ್ಲರಲ್ಲೂ ಕೂಡ ಇದ್ದಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಶಾಲಾ ಕಾಲೇಜುಗಳು ಯಾವಾಗ ಆರಂಭ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆಯಿಂದ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳು ಇತ್ತು. ಈಗಾಗಲೇ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಸದ್ಯಕ್ಕಂತೂ ಶಾಲಾ ಕಾಲೇಜುಗಳು ಓಪನ್ ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಿಂದ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ಸರ್ತಿ ಆನ್ಲೈನ್ ಶಿಕ್ಷಣ ಇದೆ ಎನ್ನುವಂತ ಮಾತು, ಮತ್ತೊಂದು ಸರ್ತಿ ಆನ್ಲೈನ್ ಶಿಕ್ಷಣ ಇಲ್ಲ ಎನ್ನುವಂತ ಮಾತು, ಅಂತಿಮವಾಗಿ ಕೋರ್ಟ್ ವರೆಗೂ ಕೂಡ ಹೋಗಿತ್ತು. ಅಷ್ಟು ಮಾತ್ರ ಅಲ್ಲ, ಇದರ ನಡುವೆ ಆನ್ಲೈನ್ ಶಿಕ್ಷಣದ ನೆಪದಲ್ಲಿ ಒಂದಷ್ಟು ಶಾಲೆಗಳಲ್ಲಿ ಬೇಕಾಬಿಟ್ಟಿಯಾಗಿ ಹಣವನ್ನ ಪೀಕ್ತಾ ಇದ್ದಾರೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಇದೀಗ ತಜ್ಞರ ಸಮಿತಿ ಪ್ರಮುಖವಾದಂಥ ಶಿಫಾರಸನ್ನ ಇದೀಗ ಅಥವಾ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಈ ವರದಿಯನ್ನ ನೀವೆಲ್ಲರೂ ಕೂಡ ಗಮನಿಸಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಅನ್ನ ಇದೀಗ ಗಮನಿಸ್ತಾ ಹೋಗೋಣ. ಕೊರೋನಾ ಮಹಾಮಾರಿ ನಡುವೆ ಶಾಲೆ ಆರಂಭಕ್ಕೆ ಇದೀಗ ಸಲಹೆಯನ್ನ ನೀಡಲಾಗಿದೆ. ಬಹಳ ಬಿಗ್ ಅಪ್ಡೇಟ್ ಇದು. ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನ ತೆರೆಯೋದಿಕ್ಕೆ ಸರ್ಕಾರಕ್ಕೆ ಈ ಸಮಿತಿ ಇದೀಗ ಶಿಫಾರಸನ್ನ ಮಾಡಿದೆ. ಅತಿ ಕಡಿಮೆ ಮಕ್ಕಳಿರುವಂತಹ ಶಾಲೆಗಳ ಆರಂಭಕ್ಕೆ ಇದೀಗ ಸಲಹೆಯನ್ನ ನೀಡಲಾಗಿದೆ. ಗಮನಿಸಬೇಕಾಗಿರುವಂತಹ ವಿಚಾರ, ಅತಿ ಕಡಿಮೆ ಮಕ್ಕಳಿರುವಂತಹ ಶಾಲೆ ದಿನದಲ್ಲಿ 1 ಗಂಟೆ ಅಥವಾ 2 ಗಂಟೆ ಕ್ಲಾಸ್ ಅನ್ನ ಮಾಡಬಹುದು ಅಂತ ಶಿಫಾರಸನ್ನ ಮಾಡಲಾಗಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಶಾಲೆಗಳು? 20ಕ್ಕಿಂತ ಕಡಿಮೆ ಮಕ್ಕಳು ಇರುವಂತ ಶಾಲೆಗಳನ್ನ ಓಪನ್ ಮಾಡಬಹುದು ಎನ್ನುವಂತ ಸಲಹೆ ನೀಡಲಾಗಿದೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಶಾಲೆಯನ್ನ ಆರಂಭಿಸಲಿ. ಪ್ರೊಫೆಸರ್ ಶ್ರೀಧರ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಈ ರೀತಿಯಾದಂಥ ಸಲಹೆ ನೀಡಿದೆ. ವೆರಿ ಇಂಪಾರ್ಟೆಂಟ್, ಆನ್ಲೈನ್ ಕ್ಲಾಸ್ಗೆ ಸಮಿತಿಯಿಂದ ಇದೀಗ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಆನ್ಲೈನ್ ತರಗತಿಯನ್ನು ನಡೆಸೋದಕ್ಕೆ ತಜ್ಞರ ಸಮಿತಿ ಸಂಪೂರ್ಣವಾಗಿ ಇದೀಗ ಶಿಫಾರಸನ್ನ ಮಾಡ್ತಾ ಇದೆ. ಆನ್ಲೈನ್ ಕ್ಲಾಸ್ ಅನ್ನ ಗರಿಷ್ಠ ಸಮಯ 30 ನಿಮಿಷಕ್ಕೆ ಇದೀಗ ನಿಗದಿ ಮಾಡಲಾಗಿದೆ. ಒಂದು ಪೀರಿಯಡ್ ಅನ್ನ 30 ನಿಮಿಷಕ್ಕೆ ನಿಗದಿ ಮಾಡಲಾಗಿದೆ. ಶಾಲೆ ಆರಂಭದ ಬಳಿಕ ಆನ್ಲೈನ್ ಶಿಕ್ಷಣಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲಾಗುತ್ತೆ. ಶಾಲೆಗಳು ಆರಂಭ ಆದ ಬಳಿಕ ಆನ್ಲೈನ್ ಶಿಕ್ಷಣ ಇರೋದಿಲ್ಲ. 1ರಿಂದ 5ನೇ ತರಗತಿಗೆ ವಾರದಲ್ಲಿ 3 ದಿನ ಮಾತ್ರ ಆನ್ಲೈನ್ ಕ್ಲಾಸ್ ಇರುತ್ತೆ. 6ರಿಂದ 8ನೇ ತರಗತಿಗೆ ವಾರದಲ್ಲಿ 5 ದಿನ ಮಾತ್ರ ಆನ್ಲೈನ್ ಕ್ಲಾಸ್ ಇರುತ್ತೆ. 9ರಿಂದ 10ನೇ ತರಗತಿಗೆ ವಾರದಲ್ಲಿ 5 ದಿನ ಮಾತ್ರ ಇದೀಗ ಆನ್ಲೈನ್ ಕ್ಲಾಸ್ ಇರುತ್ತೆ. 2ನೇ ತರಗತಿಯವರೆಗೆ 1 ದಿನ ಬಿಟ್ಟು 1 ದಿನ ಕ್ಲಾಸ್ ಅನ್ನು ನಡೆಸೋದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಪೋಷಕರು ಜೊತೆಗಿರಬೇಕಾಗತ್ತೆ ಆನ್ಲೈನ್ ಕ್ಲಾಸ್ ನಡೆಯುವಂತ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಒಂದು ವಿಚಾರವನ್ನ ಗಮನಿಸ್ತಾ ಇದ್ರಿ, ಕೊರೋನಾ ನಡುವೆ ಶಾಲೆಯನ್ನ ಓಪನ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಲಹೆ ಕೊಡಲಾಗಿದೆ. ಮತ್ತೊಂದು ಆನ್ಲೈನ್ ಶಿಕ್ಷಣಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. 3ರಿಂದ 6 ವರ್ಷ ವಯಸ್ಸಿನ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಆಟ, ಕತೆ, ಪ್ರಾಸ ಸೇರಿದ ನವೀನ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಪಾಲಕರ ಕಡ್ಡಾಯ ಉಪಸ್ಥಿತಿಯಲ್ಲಿ ನೇರ ಅಥವಾ ಮುದ್ರಿತ ಬೋಧನಾ ವಿಧಾನವನ್ನು ಅನುಸರಿಸಬೇಕಾಗತ್ತೆ. ವಾರಕ್ಕೆ 3 ದಿನ ಪ್ರತಿದಿನ 1 ಅವಧಿಯಂತೆ ಕಲಿಸಬಹುದಾಗಿದೆ. ವಾರಕ್ಕೆ 3 ದಿನ 1 ಅವಧಿ ಮಾತ್ರ, 30 ನಿಮಿಷ ಮಾತ್ರ. 3ರಿಂದ 6 ವರ್ಷ ವಯಸ್ಸಿನವನ್ನು ಕೂಡ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಈಗಾಗಲೇ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಗಮನಿಸ್ತಾ ಇದ್ರಿ. ಒಂದು ಕಡೆಯಿಂದ ಶಾಲೆ ಆರಂಭಕ್ಕೆ ಸಲಹೆ ಸಿಕ್ಕಿದೆ. ಇನ್ನು 1ರಿಂದ 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರಕ್ಕೆ 3 ದಿನ ಮಾತ್ರ ಕ್ಲಾಸ್ ಅನ್ನ ನಡೆಸಬಹುದಾಗಿದೆ. 3 ದಿನದಲ್ಲಿ ಪ್ರತಿದಿನ 30 ನಿಮಿಷದ 2 ಅವಧಿಯಲ್ಲಿ ಶಾಲೆ ಆರಂಭಕ್ಕೆ ಸಲಹೆಯನ್ನ ಕೊಡಲಾಗಿದೆ. 2 ಪೀರಿಯಡ್ ಮಾತ್ರ ಇರುತ್ತೆ. ಇನ್ನು 3ರಿಂದ 5ನೇ ತರಗತಿಗಳಿಗೆ ವಾರಕ್ಕೆ 5 ದಿನ ಮಾತ್ರ ಶಾಲೆ ಇರುತ್ತೆ. ಪ್ರತಿದಿನ 30 ನಿಮಿಷದ 2 ಅವಧಿಗಳಲ್ಲಿ 2 ಪೀರಿಯಡ್ಗಳಲ್ಲಿ ಆನ್ಲೈನ್ ಕ್ಲಾಸ್ ಅನ್ನ ಮಾಡಬಹುದಾಗಿದೆ. 6ರಿಂದ 8ನೇ ತರಗತಿಗೆ ವಾರಕ್ಕೆ 5 ದಿನ ಶಾಲೆ ಇರುತ್ತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, 6ರಿಂದ 8ನೇ ತರಗತಿಗೆ 30ರಿಂದ 45 ನಿಮಿಷಗಳ ಗರಿಷ್ಠ 3 ಅವಧಿ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಬಹುದಾಗಿದೆ. 9ರಿಂದ 10ನೇ ತರಗತಿಗೆ 30ರಿಂದ 45 ನಿಮಿಷಗಳ ತರಗತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ನಡೆಸುವ ಹಾಗಿಲ್ಲ. ಪ್ರತಿದಿನ ಗರಿಷ್ಠ 4 ಅವಧಿ ಪರ್ಯಾಯ ಕಲಿಕೆಗೆ ಶಿಫಾರಸನ್ನ ಮಾಡಲಾಗಿದೆ. ಇದು ಕಂಪ್ಲೀಟ್ ಡೀಟೇಲ್ಸ್. ಒಟ್ಟಾರೆಯಾಗಿ ಆನ್ಲೈನ್ ಕ್ಲಾಸ್ಗೆ ಗರಿಷ್ಠ ಸಮಯ 30 ನಿಮಿಷವನ್ನ ನಿಗದಿ ಮಾಡಲಾಗಿದೆ. ಇನ್ನು 6ರಿಂದ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ, 6ನೇ ತರಗತಿ ನಂತರ ಹೆಚ್ಚುವರಿ 15 ನಿಮಿಷವನ್ನ ನಿಗದಿ ಮಾಡಲಾಗಿದೆ. ಅಂದ್ರೆ 45 ನಿಮಿಷಗಳ ಕಾಲ ಮಾತ್ರ ಮಾಡೋದಿಕ್ಕೆ ಅವಕಾಶ ಇರುತ್ತೆ. ಇನ್ನು ವಯಸ್ಸಿನ ಆಧಾರದ ಮೇಲೆ ದಿನಕ್ಕೆ 1ರಿಂದ 4 ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಬಹುದಾಗಿದೆ.
LKG UKG 2ನೇ ತರಗತಿವರೆಗೆ ದಿನ ಬಿಟ್ಟು ದಿನ ಕ್ಲಾಸನ್ನು ನಡೆಸಬೇಕಾಗುತ್ತೆ. ಅದು ಕೂಡ ಪೋಷಕರೊಂದಿಗೆ ಮಕ್ಕಳ ಸಂವಾದಕ್ಕೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 3ನೇ ತರಗತಿ ನಂತರ ವಾರಕ್ಕೆ 5 ದಿನ ಆನ್ಲೈನ್ ಕ್ಲಾಸ್ ಇರುತ್ತೆ. ಉಳಿದ 2 ದಿನ ಸ್ಕ್ರೀನ್ ರಹಿತ ಸಮಯವನ್ನು ಮೀಸಲಿಡಬೇಕಾಗತ್ತೆ. ಸ್ಕ್ರೀನ್ ರಹಿತ ಅಂದರೆ ಆನ್ಲೈನ್ ಕ್ಲಾಸಸ್ ಇಲ್ಲ, ಅದರ ಬದಲಾಗಿ ಬೇರೆ ರೀತಿಯ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 2ನೇ ತರಗತಿವರೆಗೆ ಮಕ್ಕಳೊಂದಿಗೆ ಆನ್ಲೈನ್ ಸಂವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಪೋಷಕರ ಉಪಸ್ಥಿತಿಯಲ್ಲಿ ಮಕ್ಕಳಿಗೆ ಆನ್ಲೈನ್ ಸಂವಾದವನ್ನು ನಡೆಸಬೇಕಾಗತ್ತೆ. ಇಲ್ಲವಾದಲ್ಲಿ ಪೋಷಕರ ಪರವಾಗಿ ಯಾರಾದರೂ ವಯಸ್ಕರು ಭಾಗವಹಿಸಬಹುದು. ಎಲ್ಲ ಪೋಷಕರಿಗೂ ಕೂಡ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನೇರ ಪ್ರಸಾರ ಹಾಗೂ ರೆಕಾರ್ಡೆಡ್ ಕ್ಲಾಸ್ಗಳಿಗೆ ಅನುಮತಿಯನ್ನ ನೀಡಲಾಗ್ತಾ ಇದೆ. ಒಂದು ವೇಳೆ ಮಕ್ಕಳು ಪೋಷಕರು ಹಾಜರಾಗದಿದ್ದಲ್ಲಿ ಶಾಲೆಗಳು ಯಾವುದೇ ಕಾರಣಕ್ಕೂ ಒತ್ತಾಯವನ್ನ ಮಾಡುವ ಹಾಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ದೂರದರ್ಶನ ಅಥವಾ ಆಕಾಶವಾಣಿ ಮೂಲಕ ಸೇತು ಬಂದ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಮಿತಿ ಶಿಫಾರಸು ಮಾಡಿದೆ. 6ನೇ ತರಗತಿ ನಂತರ ಹೆಚ್ಚುವರಿ 15 ನಿಮಿಷ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗರಿಷ್ಠ 30 ನಿಮಿಷ ಅಂತ ನಿಗದಿ ಮಾಡಲಾಗಿದೆ. 6ನೇ ತರಗತಿ ನಂತರ ಇನ್ನು ಪ್ಲಸ್ 15 45 ನಿಮಿಷಗಳ ಕಾಲ ಕ್ಲಾಸ್ ಅನ್ನು ನಡೆಸೋದಕ್ಕೆ ಸಮಿತಿ ಇದೀಗ ಸಲಹೆಯನ್ನ ನೀಡಿದೆ. ಓಕೆ, ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ 2 ಶಿಫಾರಸನ್ನು ಮಾಡಲಾಗಿದೆ. ಒಂದು, ಶಾಲೆಗಳ ಓಪನ್ಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನು ಓಪನ್ ಮಾಡಬಹುದು ಎನ್ನುವಂಥ ಸಲಹೆಯನ್ನು ಇದೀಗ ಈ ಸಮಿತಿ ನೀಡ್ತಾ ಇದೆ. ಆದರೆ ಅತಿ ಕಡಿಮೆ ಮಕ್ಕಳಿರುವಂಥ ಶಾಲೆಗಳನ್ನು ಮಾತ್ರ ತೆರೆಯಬಹುದಾಗಿದೆ. ಅಂದರೆ 20ಕ್ಕಿಂತ ಕಡಿಮೆ ಮಕ್ಕಳು ಯಾವ್ಯಾವ ಶಾಲೆಗಳಲ್ಲಿ ಇರ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ, ಅಲ್ಲಿ ಮಾತ್ರ ಸ್ಕೂಲ್ಗಳನ್ನು ತೆರೆಯಬಹುದಾಗಿದೆ. ಅಂದರೆ ಅಲ್ಲಿ ಸೋಂಕು ಜಾಸ್ತಿ ಇರಬಾರ್ದು ಅಂಥ ಕಡೆಗಳಲ್ಲಿ ಮಾತ್ರ. ಅಲ್ಲಿಯೂ ಕೂಡ ಇಡೀ ದಿನ ಕ್ಲಾಸಸ್ಸನ್ನು ನಡೆಸೋದಲ್ಲ, 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಮಾತ್ರ ಕ್ಲಾಸನ್ನು ನಡೆಸಬಹುದು ಅಂಥೇಳಿ ಸಮಿತಿ ಶಿಫಾರಸನ್ನು ಮಾಡಿದೆ. ಸರ್ಕಾರ ಅಂತಿಮವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಶಾಲೆಗೆ ಹೊರಡಿಸೋದಕ್ಕೆ ಪೋಷಕರು, ಶಾಲೆಗೆ ಹೊರಡೋದಕ್ಕೆ ವಿದ್ಯಾರ್ಥಿಗಳು ಸದ್ಯಕ್ಕೆ ರೆಡಿ ಆಗಬೇಕಾಗತ್ತೆ. ಒಂದು ವಿಚಾರ. ಮತ್ತೊಂದು, ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಆನ್ಲೈನ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಯಾವ್ಯಾವ ವಿಚಾರಗಳು ಚರ್ಚೆ ಆಗ್ತಾ ಇತ್ತು? ಆನ್ಲೈನ್ ಕ್ಲಾಸಸ್ಗಳ ನೆಪದಲ್ಲಿ ಒಂದಷ್ಟು ಶಾಲೆಗಳಲ್ಲಿ ಶುಲ್ಕವನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ, ಹಣವನ್ನು ಪೀಕುವಂಥ ಕೆಲಸ ಆಗ್ತಿದೆ ಅನ್ನೋದು ಒಂದು ಆರೋಪ. 2ನೇ ಆರೋಪ ಏನಿತ್ತು ಆನ್ಲೈನ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ? ಆನ್ಲೈನ್ ಎಜುಕೇಷನ್ ನೆಪದಲ್ಲಿ ದಿನಪೂರ್ತಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಖಾಸಗಿ ಶಾಲೆಗಳಲ್ಲಿ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ. ದಿನಪೂರ್ತಿ ಮಕ್ಕಳಿಗೆ ಕಂಪ್ಯೂಟರ್ನ ನೋಡ್ತಾ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೆ 2ಕ್ಕೂ ಸಂಬಂಧಪಟ್ಟ ಹಾಗೆ ಇದೀಗ ಸಮಿತಿ ಶಿಫಾರಸನ್ನು ಮಾಡಿದೆ. ಶುಲ್ಕದ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಶುಲ್ಕವನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಇದೀಗ ಸಮಿತಿ ಹೇಳಿದೆ, ಒಂದು ವಿಚಾರ. ಮತ್ತೊಂದು ಕಡೆಯಿಂದ ದಿನಪೂರ್ತಿ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇತ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇದೀಗ ಸಮಿತಿ ಹೇಳ್ತಾ ಇದೆ, ದಿನಪೂರ್ತಿ ನೀವು ಆನ್ಲೈನ್ ಕ್ಲಾಸನ್ನು ಮಾಡುವ ಹಾಗಿಲ್ಲ. ಗರಿಷ್ಠ ಅಂದರೆ 30 ನಿಮಿಷಗಳ ಅವಧಿಯನ್ನು ಇದೀಗ ನಿಗದಿ ಮಾಡಲಾಗಿದೆ. ಆದರೆ 6ನೇ ತರಗತಿಯ ನಂತರ ಹೆಚ್ಚುವರಿಯಾಗಿ ಒಂದು 15 ನಿಮಿಷ, 45 ನಿಮಿಷಗಳ ಕಾಲ ಆನ್ಲೈನ್ ಕ್ಲಾಸಸ್ಸನ್ನು ನಡೆಸಬಹುದು ಅಂಥೇಳಿ ಬಹಳ ಸ್ಪಷ್ಟವಾಗಿ ಸಮಿತಿ ಇದೀಗ ಶಿಫಾರಸನ್ನು ಮಾಡಿದೆ. ಇನ್ನು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಸಿಗೋದು ಹೇಗೆ ಅಂತೇಳಿ. ಯಾಕಂದರೆ ಕರ್ನಾಟಕದಲ್ಲಿ ಸದ್ಯ ಇಂಟರ್ನೆಟ್ ಇರೋದು ಕೇವಲ 8% ಭಾಗಕ್ಕೆ ಮಾತ್ರ.
ನಿಮಗೆ ಸರಿಯಾದ ರೀತಿಯಲ್ಲಿ ಅಂತರ್ಜಾಲ ವ್ಯವಸ್ಥೆ ಇರೋದು, ಆರಾಮಾಗಿ ನೆಟ್ವರ್ಕ್ ಸಿಗೋದು ಕೇವಲ 8% ಭಾಗಗಳಿಗೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ. ಹೀಗಾಗಿ ಉಳಿದಂಥ ಪ್ರದೇಶಗಳಲ್ಲಿ ಏನು ಮಾಡಬೇಕಾಗುತ್ತೆ, ಈ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಿತಿ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಶಿಫಾರಸನ್ನು ಮಾಡಿದೆ. ಎಲ್ಲ ಕಡೆಗಳಲ್ಲೂ ಕೂಡ ನೀವು ಆನ್ಲೈನ್ ಶಿಕ್ಷಣವನ್ನು ಕಡ್ಡಾಯ ಮಾಡೋದಕ್ಕೆ ಹೊರಡಬೇಡಿ. ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಫೆಸಿಲಿಟೀಸ್ ಇರೋದಿಲ್ವೋ ಅಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳಿ, ಆಟ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡಿ ಎನ್ನುವಂಥ ಶಿಫಾರಸನ್ನು ಕೂಡ ಮಾಡಿದೆ. ಹಾಗೆ ಇನ್ನೊಂದು ವಿಚಾರ, ಯಾವುದೇ ಶಾಲೆಯಲ್ಲಿಯೂ ಕೂಡ ಈ ಸಮಿತಿಯ ಶಿಫಾರಸಿನ ಪ್ರಕಾರ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಆನ್ಲೈನ್ ಕ್ಲಾಸಸ್ಸನ್ನು ತೆಗೆದುಕೊಳ್ಳಲೇಬೇಕು ಅಂಥೇಳಿ ಒತ್ತಡವನ್ನು ಹೇರುವ ಹಾಗಿಲ್ಲ, ಒತ್ತಾಯವನ್ನು ಕೂಡ ಮಾಡುವ ಹಾಗಿಲ್ಲ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಕೂಡ ಈ ಸಮಿತಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂಥೇಳಿ ಕಾದು ನೋಡೋಣ, ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂಥೇಳಿ. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು. ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದಷ್ಟು ಜನ ವಾದವನ್ನು ಮಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಆನ್ಲೈನ್ ಶಿಕ್ಷಣ ಬೇಡ, ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನು 1ನೇ ತರಗತಿ 2ನೇ ತರಗತಿ 3ನೇ ತರಗತಿ ಪುಟ್ ಮಕ್ಕಳಂತ ಕರ್ಕೊಂಡು ಬಂದು ಈ ಕಂಪ್ಯೂಟರ್ ಮುಂದೆನೋ ಲ್ಯಾಪ್ಟಾಪ್ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಕೂರಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ, ಒಂದಷ್ಟು ಕಡೆಗಳಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಅದರಿಂದಲೂ ಕೂಡ ಸಮಸ್ಯೆ ಆಗುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನೊಂದಷ್ಟು ಕಡೆಗಳಲ್ಲಿ ಆನ್ಲೈನ್ ಶಿಕ್ಷಣದ ನೆಪದಲ್ಲಿ ಬೇಕಾಬಿಟ್ಟಿಯಾಗಿ ಹಣವನ್ನು ಪೀಕುವಂಥ ಕೆಲಸವನ್ನು ಖಾಸಗಿ ಶಾಲೆಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆನ್ಲೈನ್ ಶಿಕ್ಷಣ ಬೇಡ ಎನ್ನುವಂಥ ವಾದವನ್ನು ಒಂದಷ್ಟು ಕಡೆಗಳಲ್ಲಿ ಮಾಡಲಾಗ್ತಿತ್ತು. ಇನ್ನೊಂದಷ್ಟು ಜನ ಪೋಷಕರು ವಾದಿಸ್ತಾ ಇದ್ರು, ಇಲ್ಲ ಈ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಿಲ್ಲ ಅಂದರೆ ಮುಂದೊಂದು ದಿನಗಳಲ್ಲಿ ಮಕ್ಕಳಿಗೆ ಬಹಳ ಸಮಸ್ಯೆ ಆಗುತ್ತೆ. ಎಷ್ಟೋ ಮಕ್ಕಳು ನಾನು ಶಾಲೆಗೆ ಹೋಗ್ತಿದ್ದೆ ಅನ್ನೋದನ್ನೇ ಮರೆತು ಬಿಡಬಹುದು, ಮಕ್ಕಳು ಮಾನಸಿಕವಾಗಿ ಕಂಪ್ಲೀಟ್ ಆಗಿ ಈ ಶಾಲೆಯ ವಾತಾವರಣದಿಂದ ಹೊರಗಡೆ ಬಂದ್ಬಿಡಬಹುದು. ಹೀಗಾಗಿ ಏನಾದ್ರೂ ಈ ಕಲಿಕೆ ಇರಲೇಬೇಕು ಎನ್ನುವ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ರು. ಇನ್ನು ಮತ್ತೆ ಶಾಲೆ ಆರಂಭಕ್ಕೆ ಪೋಷಕರು ತೀವ್ರವಾದಂಥ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಸಮಿತಿ ಶಿಫಾರಸನ್ನ ಮಾಡ್ತೋ ಆ ಸಂದರ್ಭದಲ್ಲಿ ಪೋಷಕರಿಂದ ಇದೀಗ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಿದೆ. ಜುಲೈ ಆಗಸ್ಟ್ನಲ್ಲಿ ಕೊರೋನಾ ಮಹಾಸ್ಫೋಟದ ಆತಂಕ ಇದೀಗ ಎದುರಾಗಿದೆ. ಮಕ್ಕಳನ್ನ ಈ ಸಮಯದಲ್ಲಿ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರು ಸಹಜವಾಗಿಯೇ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೊರೋನಾ ಹರಡುವಂಥ ಭೀತಿಯನ್ನ ಪೋಷಕರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶಾಲೆಯನ್ನ ಓಪನ್ ಮಾಡೋದು ಬೇಡ ಅಂತ ಹೇಳಿ ಯಾವಾಗ ಸಮಿತಿ ಈ ರೀತಿಯಾಗಿ ಶಿಫಾರಸನ್ನ ಮಾಡಿದೆ, ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ಓಪನ್ ಮಾಡಬಹುದು ಅಂತ ಹೇಳಿ, ತಕ್ಷಣವೇ ಪೋಷಕರಿಂದ ಇದೀಗ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಶಾಲೆಗಳನ್ನು ಸದ್ಯಕ್ಕಂತೂ ಓಪನ್ ಮಾಡಬೇಡಿ ಅಂತ ಹೇಳಿ. ನೋಡೋಣ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಒಂದೊಂದೇ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, SSLC ಪರೀಕ್ಷೆಯನ್ನು ನಡೆಸೋದಕ್ಕೂ ಕೂಡ ತೀವ್ರವಾದಂಥ ವಿರೋಧ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗಿತ್ತು. ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆಯೂ ಕೂಡ ಇತ್ತು. ಕಾರಣ 8,48,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ರು. ಸ್ವಲ್ಪ ಎಡವಟ್ಟಾದರೂ ಯಾರು ಹೊಣೆ ಅಂತೇಳಿ ಪೋಷಕರೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆದರೆ ಸರ್ಕಾರ ಮಾತ್ರ ಹಠಕ್ಕೆ ಬಿದ್ದುಬಿಟ್ಟಿತ್ತು, ಇಲ್ಲ ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಅಂಥೇಳಿ. ಅಂತಿಮವಾಗಿ ಪರೀಕ್ಷೆಯನ್ನು ನಡೆಸುತ್ತೆ ರಾಜ್ಯ ಸರ್ಕಾರ. ಒಂದಷ್ಟು ಮಕ್ಕಳಲ್ಲಿ ಸೋಂಕು ಕೂಡ ಕಾಣಿಸ್ಕೊಳ್ಳುತ್ತೆ. ಇದೀಗ ಸರ್ಕಾರಕ್ಕೆ ಇನ್ನು ಸ್ವಲ್ಪ ಧೈರ್ಯ ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ. ನೋಡೋಣ ಶಾಲೆ ಆರಂಭಕ್ಕೆ ಸಂಬಂಧಪಟ್ಟಾಗ ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಓಕೆ, ಶಿಕ್ಷಣ ತಜ್ಞರಾಗಿರುವಂಥ ಕಿರಣ್ ಪ್ರಸಾದ್ ಅವರು ನಮ್ಮ ಜೊತೆಗೆ ಇದೀಗ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕಿರಣ್ ಪ್ರಸಾದ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಸಮಿತಿಯ ಶಿಫಾರಸು ಸಂಬಂಧಪಟ್ಟ ಹಾಗೆ ನಿಮಗೂ ಕೂಡ ವಿಚಾರ ಗೊತ್ತಾಯಿತು ಅಂದ್ಕೊಳ್ತೀನಿ. ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಶಿಫಾರಸನ್ನು ಮಾಡಿದ್ದಾರೆ. ಒಂದು ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎಲ್ಲ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು. ಆದರೆ ಇದೀಗ ಸಮಿತಿ ಆನ್ಲೈನ್ ಶಿಕ್ಷಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಮತ್ತೊಂದು ಈ ಶಾಲೆಗಳ ಓಪನ್ ಯಾವಾಗ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಸಮಿತಿ ಹೇಳ್ತಾ ಇದೆ, ಗ್ರಾಮೀಣ ಭಾಗದಲ್ಲಿ ಅತಿ ಕಡಿಮೆ ಮಕ್ಕಳಿರುವಂಥ ಶಾಲೆಗಳನ್ನು ನೀವು ಓಪನ್ ಮಾಡಬಹುದು ಅಂತ ಹೇಳಿ. ಏನು ಹೇಳ್ತೀರಿ ಶಿಫಾರಸಿಗೆ ಸಂಬಂಧಪಟ್ಟ ಹಾಗೆ? ಸ್ಕೂಲ್ ಓಪನಿಂಗ್ ಗೆ ಸಂಬಂಧಪಟ್ಟಂಗೆ ಫಸ್ಟ್ ನಾನು ಮಾತಾಡ್ತೀನಿ, ಯಾಕೆಂದ್ರೆ ಇದು ಹೊಸ ವಿಚಾರ. ಇಷ್ಟು ದಿನ ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ವಿ. ಆನ್ಲೈನ್ ಶಿಕ್ಷಣದಲ್ಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಡೈರೆಕ್ಷನ್ ಬಂದಿದೆ ಅಂತ ಅನ್ಕೊಂಡಿದೀನಿ. ಸೊ ಹಾಗೆ ಐ ಗೋ ಟು ದ ಸೆಕೆಂಡ್ ಪಾಯಿಂಟ್ ಫಸ್ಟ್. ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಕೇಸಸ್ ಬೆಂಗಳೂರಷ್ಟು ಇಲ್ಲ ಒಂದು. ಸೊ ಆ ಕಾರಣಕ್ಕೆ ಪ್ಲಸ್ ಇನ್ನೊಂದು ಆ ಜನಸಂಖ್ಯೆ ಪ್ರತಿಯೊಂದು ಪ್ಯಾರಾಮೀಟರ್ಸ್ ನೋಡಿದ್ರು ಕೂಡ ಮಕ್ಕಳ ಸಂಖ್ಯೆ ಅಷ್ಟಿಲ್ಲ ಆಸ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್. ಬಟ್ ಆತಂಕ ಖಂಡಿತ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆನಲ್ಲಿ ಹೆಚ್ಚು ಕಮ್ಮಿ 650 ಜನ ಮಕ್ಕಳಿದ್ದಾರೆ. 650 ಮಕ್ಕಳನ್ನ ನಾವು ಒಟ್ಟಿಗೆ ತಗೊಂಡ್ ಬರ್ಬೇಕು ಅಂದ್ರೆ ಅದು ಡೆಫಿನೆಟ್ಲಿ ಬಹಳ ಕಾಂಪ್ಲಿಕೇಟೆಡ್ ಕೆಲಸ. ನಾನು ಎಷ್ಟೇ ಸ್ಯಾನಿಟೈಸೇಷನ್ ಟನಲ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿ ಅಥವಾ ಸ್ಯಾನಿಟೈಸೇಷನ್ ಫೆಸಿಲಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿ, ಖಂಡಿತ ಆತಂಕ ಇದೆ. ಯಾಕೆಂದ್ರೆ ಮಕ್ಕಳಲ್ಲಿ ಆಟೋಮ್ಯಾಟಿಕ್ ಆಗಿ ಸಂಪರ್ಕ ಸಹಜ ಅದು, ಅಂಡ್ ಪಾಸಿಬಿಲಿಟಿ ಆಫ್ ಸ್ಪ್ರೆಡಿಂಗು ಖಂಡಿತ ಇದ್ದೇ ಇರುತ್ತೆ. ಸೊ ನನ್ನ ಪ್ರಕಾರ ಇದು
ಒಂದು ಬಹಳ ಒಳ್ಳೆ ಸಜೆಷನ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್ ಆಲ್ಟರ್ನೇಟ್ ಡೇಸ್ ಆದ್ರೂ ಮಾಡಿ ಅಥವಾ ಎರಡು ಶಿಫ್ಟ್ಸ್ ಅಲ್ಲಿ ಮಾಡಿ ಅನ್ನೋದಿತ್ತು. ಯಾಕೆ ಆ ವಿಚಾರ ಬಂದಿಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತೇನೆ. ಯಾಕೆಂದ್ರೆ ನನ್ನ ಮುಂದೆ ರೆಕಮೆಂಡೇಶನ್ಸ್ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇನ್ನು. ಸರ್, ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಶಾಲೆಗಳು ಓಪನ್ನು ಅಂತ ಕೂಡ ಕಾರಣ ಕೊಡ್ತಾ ಇದೆ ಆ ಸಮಿತಿ. ಕಾರಣ, ಗ್ರಾಮೀಣ ಪ್ರದೇಶದಲ್ಲಿ ಆನ್ಲೈನ್ ಎಜುಕೇಷನ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಅವೈಲಬಿಲಿಟಿ ಇರೋದು ಕೇವಲ 8% ಭಾಗಕ್ಕೆ ಮಾತ್ರ. ಆನ್ಲೈನ್ ಶಿಕ್ಷಣವೂ ಇಲ್ಲ, ಶಾಲೆಗೂ ಹೋಗೋದಿಲ್ಲ ಅಂದರೆ ಮಕ್ಕಳ ಕಲಿಕೆಯ ಪ್ರಗತಿ ಕುಂಠಿತವಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ನಾವೊಂದು ಸಲಹೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಖಂಡಿತ. ಬಟ್ ನಾನೇನ್ ಯೋಚನೆ ಮಾಡ್ತೀನಿ ಅಂದ್ರೆ, ಬಹಳಷ್ಟು ಶಾಲೆಗಳಲ್ಲಿ ಫೀಸ್ ಬರ್ದೇ ಇರೋ ಕಾರಣಕ್ಕೆ ಬಹಳ ಆತಂಕ ಇದೆ. ಬಟ್ ನನ್ನ ಪ್ರಕಾರ ಅದು ಪ್ರಯಾರಿಟಿ ಅಲ್ಲ. ಯಾಕೆಂದ್ರೆ ಇಷ್ಟು ದಿನ ನಾವು ಬೇಕಾದಷ್ಟು ನಾವು ತಡ್ಕೊಂಡಿದೀವಿ. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ರೆಕಮೆಂಡೇಶನ್ಸ್ ಬಂದು ಅದಕ್ಕೆ ಏನು ಪ್ಯಾರಾಮೀಟರ್ಸ್ ಇದೆ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇಂದ ನಮ್ಗೆ ಏನ್ ಸಪೋರ್ಟ್ ಸಿಗುತ್ತೆ, ಆಮೇಲೆ ಅಕಸ್ಮಾತ್ ಏನಾದ್ರು ಯಾರು ಈ ಕೋವಿಡ್ ಕೇಸಸ್ ಏನಾದ್ರು ಐಡೆಂಟಿಫೈ ಆಯ್ತು ಅಂದ್ರೆ ಅವ್ರನ್ನ ಹೇಗ್ ಕ್ವಾರಂಟೈನ್ ಮಾಡೋದು, ಶಾಲೆಗೆ ಏನಾದ್ರು ಇಂಪ್ಯಾಕ್ಟ್ ಇರುತ್ತೆ, ಪ್ರತಿಯೊಂದು ಕೂಡ ಸ್ಟಡಿ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಸಿಬ್ಬಂದಿ ವರ್ಗ ಅವರು ಇರ್ತಾರೆ, ಅವರ ಫ್ಯಾಮಿಲೀಸ್ ಕೂಡ ರಿಸ್ಕ್ ಇರುತ್ತೆ. ಆಮೇಲೆ ತಾತ ಅಜ್ಜಿ ಇರೋ ಒಂದೊಂದು ಕುಟುಂಬ ಅಂದ್ರೆ ಹೆಚ್ಚು ಕಮ್ಮಿ 5 ರಿಂದ 6 ಜನ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸು ಕಡಿಮೆ. ಸೊ ಒಂದು ಜಾಯಿಂಟ್ ಫ್ಯಾಮಿಲಿ ಪದ್ಧತಿ ನಾವು ತಗೊಂಡ್ರೆ 6 ರಿಂದ 7 ಜನ ಇದ್ದೇ ಇರ್ತಾರೆ. ಸೊ ಹಾಗೆ ಒಂದು ಮಗುಗ್ ಬಂತು ಅಂದ್ರೆ ಎಷ್ಟು ಜನ ಕ್ವಾರಂಟೈನ್ ಆಗ್ತಾರೆ, ಏನ್ ಮಾಡ್ಬೇಕು, ಆಮೇಲೆ ಅದಕ್ಕೆ ಏನ್ ಪ್ರೊಸೀಜರ್, ಆಮೇಲೆ ಇವ್ರು ಏನಾದ್ರು ಗೈಡ್ ಲೈನ್ ಸೆಟ್ ಮಾಡಿದಾರೆ, ಇಂತಿಂತ ಫೆಸಿಲಿಟೀಸ್ ನೀವು ತಗೊಂಡ್ ಬನ್ನಿ ಅಂತ. ಇದೆಲ್ಲ ವಿಚಾರ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಇದ್ರ ನಂತರ ಶುರು ಆಗೋದು. ನನ್ನ ಪ್ರಕಾರ ಈಗ ಇವ್ರು ಏನೇ ಡೇಟ್ ಕೊಡ್ಲಿ, ನಾವ್ ಇನ್ನೂ 1 ವಾರ 10 ದಿನ ಕಾಯೋಣ. ಯಾಕೆಂದ್ರೆ ಅನ್ಲೆಸ್ ಕಂಪ್ಲೀಟ್ ಕ್ಲಾರಿಟಿ ಇಸ್ ದೇರ್, ಶುರು ಮಾಡಿ ಏನ್ ಪ್ರಯೋಜನ? ಯಾಕೆಂದ್ರೆ ನಾಳೆ ದಿನ ತಿರ್ಗಾ ಮುಚ್ಚುವಂತ ಪರಿಸ್ಥಿತಿ ಬಂದ್ರೆ ಏನ್ ಪ್ರಯೋಜನ ಅಂತ. ಸರ್, ಇನ್ನೊಂದು ನಿಮ್ ಕ್ಯಾಮ್ರಾ ಸ್ವಲ್ಪ ಲೆಫ್ಟ್ ತಿರುಗಿಸಬಹುದಾ? ನಿಮ್ಮ ಫೇಸ್ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ. ಓಕೆ ಸರ್, ಈಗ ಶಾಲೆಗಳು ಓಪನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದೀನಿ. ನಾನು ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಿಮ್ಮ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ಇಡಬೇಕಾಗತ್ತೆ. ಈ ಆನ್ಲೈನ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ 2 ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು. ಚಿಕ್ಕ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೆ ಆನ್ಲೈನ್ ಶಿಕ್ಷಣ ಮಾಡಿದರೆ. ಒಂದಷ್ಟು ಸ್ಕೂಲ್ಗಳಲ್ಲಂತೂ ಆನ್ಲೈನ್ ಎಜುಕೇಷನ್ನ ನೆಪದಲ್ಲಿ ಬೇಕಾಬಿಟ್ಟಿಯಾಗಿ ಫೀಸನ್ನು ಕೂಡ ಪೀಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಿಫಾರಸನ್ನು ಕೂಡ ಮಾಡಿದೆ ಸಮಿತಿ. ಅಂದರೆ ಗರಿಷ್ಠ ಅವಧಿಯನ್ನು 30 ನಿಮಿಷಕ್ಕೆ ಮಾತ್ರ ಸೀಮಿತಗೊಳಿಸಿದೆ. ಇಡೀ ದಿನ ನೀವು ಆನ್ಲೈನ್ ಶಿಕ್ಷಣವನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿ. ಹಾಗೆ ಒಂದು ದಿನ ಬಿಟ್ಟು ಒಂದು ದಿನ ಆನ್ಲೈನ್ ಎಜುಕೇಶನ್ ನೀಡಬೇಕು ಅಂತ ಹೇಳಿ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ ಆನ್ಲೈನ್ ಎಜುಕೇಶನ್ ಸಂಬಂಧಪಟ್ಟಾಗೆ? ರೆಕಮೆಂಡೇಶನ್ಸ್ ನಾವೆಲ್ಲ ಆಕ್ಸೆಪ್ಟ್ ಮಾಡ್ತೀವಿ. ಯಾಕೆಂದ್ರೆ ಈಗ ನಾವು ಪ್ರೀ ಸ್ಕೂಲ್ ಲೆವೆಲ್ ತಗೊಂಡ್ ಬಂದ್ರೆ ಇವ್ರು ಹೇಳ್ತಿರೋದು ಆಲ್ಟರ್ನೇಟ್ ಡೇಸ್. ನನ್ನ ಪ್ರಕಾರ ಆಲ್ಟರ್ನೇಟ್ ಡೇಸ್ ಕೂಡ ತಪ್ಪೆ. ಸಣ್ಣ ಮಕ್ಕಳಿಗೆ ಪ್ರಾಬ್ಲಿ ಟ್ವೈಸ್ ಆರ್ ಥ್ರೈಸ್ ಅ ವೀಕ್, ಅದು ಕೂಡ ಒಂದು ಬ್ಲೆಂಡೆಡ್ ಎಜುಕೇಶನ್ ಮೋಡ್ ಅಲ್ಲಿ ಒಂದು 10 ರಿಂದ 15 ನಿಮಿಷ ಪಾಠ ಮಾಡಿ ಸ್ವಲ್ಪ ರೈಟಿಂಗ್ ಆಕ್ಟಿವಿಟಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಸ್ವಲ್ಪ ದೊಡ್ಡ ಮಕ್ಕಳಿಗೆ 1 ರಿಂದ 5 ಅವರು 20 ಮಿನಿಟ್ಸ್ ಅಂತ ಹೇಳಿದ್ದಾರೆ, ದಟ್ ಇಸ್ ಆಪ್ಟ್. ಯಾಕೆಂದ್ರೆ ಒಂದು ಅಟೆನ್ಷನ್ ಸ್ಪ್ಯಾನ್ ದೃಷ್ಟಿಯಿಂದ 20 ನಿಮಿಷ ಒಂದು ಮಗು ಕಾನ್ಸಂಟ್ರೇಟ್ ಮಾಡುತ್ತೆ. ಹೈಸ್ಕೂಲ್ ಮಕ್ಕಳು ಅರೌಂಡ್ 30 ಮಿನಿಟ್ಸ್ ಕೊಡಬಹುದು, ಅಂಡ್ ದೇ ಕ್ಯಾನ್ ಡೂ ಇಟ್ 5 days a week or 6 days a week ಕೂಡ ಸಾಧ್ಯ ಉಂಟು. ಅದೇನ್ ಸಮಸ್ಯೆ ಆಗೋದಿಲ್ಲ. ಸೊ ವಿ ಆರ್ ಓಕೆ ವಿತ್ ರೆಕಮೆಂಡೇಶನ್ ಅಲ್ಲಿ ನಮ್ಗೆ ಏನೂ ಆರ್ಗ್ಯುಮೆಂಟ್ ಇಲ್ಲ. ನೀವು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಆನ್ಲೈನ್ ಶಿಕ್ಷಣ ನನ್ನ ಪ್ರಕಾರ ಇಟ್ ಇಸ್ ಪ್ರಾಬ್ಲಿ ಅರೌಂಡ್ 5 or 10%. 5% ಏನ್ ಜಾಸ್ತಿ ನಾವು ಹೋಗ್ತಾ ಇಲ್ಲ. ನಾನು ತುಂಬಾ ಟ್ರೈ ಮಾಡಿದೆ, ಈ ಝೂಮ್ ಕ್ಲಾಸಸ್ ಮಾಡೋಣ, ಇನ್ನೊಂದು ಮಾಡೋಣ ಅಂತ. ಬಟ್ ಐ ಥಿಂಕ್ ದ ಟೆಕ್ನಾಲಜಿ ಪೆನೆಟ್ರೇಷನ್, ಅಲ್ಲಿ 4G ಕನೆಕ್ಟಿವಿಟಿ ಇಲ್ಲ, ಈ ತರ ಎಲ್ಲ ಬಹಳ ಸಮಸ್ಯೆಗಳಿದೆ. ಸೊ ಹಾಗೆ ಅಲ್ಲಿ ನೀವು ಹೇಳಿದ್ದು ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದೀರಾ. ಗ್ರಾಮೀಣ ಪ್ರದೇಶದಲ್ಲಿ 4 ತಿಂಗಳಿಂದ ಅಬ್ಸಲ್ಯೂಟ್ಲಿ ನೋ ಎಜುಕೇಶನ್ ಅನ್ನೋದು ಏನೂ ಆಗ್ತಾ ಇಲ್ಲ. ಮುತುವರ್ಜಿ ತಗೊಂಡಿರೋ ಪೇರೆಂಟ್ಸ್ ಏನಾರು ಆನ್ಲೈನ್ ಹೋಗಿ ಏನಾರು ಮಾಡ್ತಿದ್ರೆ ಮಾಡ್ತಿರ್ಬೋದು. ಬಟ್ ಫ್ರಮ್ ಸ್ಕೂಲ್ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿರೋಂಗೆ 169 ಸ್ಕೂಲ್ ಜೊತೆ ನಾನು ಡೈರೆಕ್ಟ್ ಲಿಂಕ್ ಇಟ್ಕೊಂಡಿದೀನಿ ಆಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಸ್ಕೂಲ್ ಅಸೋಸಿಯೇಷನ್. 169 ಶಾಲೆ ಪ್ರಾಬ್ಲಿ 8 ರಿಂದ 10 ಜನ ದೇ ಹ್ಯಾವ್ ಟ್ರೈಡ್, ಮೆನಿ ಹ್ಯಾವ್ ಫೇಲ್ಡ್, ಸಮ್ ಪೀಪಲ್ ಹ್ಯಾವ್ ಸ್ಟಾಪ್ ಬಿಕಾಸ್ ಆಫ್ ದ ಲಿಟಿಗೇಷನ್. ಬಟ್ ಗ್ರಾಮೀಣ ಪ್ರದೇಶ ಖಂಡಿತ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆಗೆ ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ. ಓಕೆ, ಗಮನಿಸ್ತಾ ಇದ್ವಿ ಎಲ್ಲ ರೀತಿಯಾದಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಹೋಗುತ್ತೆ ಜನರಿಂದ ಅಂತ. ಓಕೆ, ಇನ್ನಷ್ಟು ಅಪ್ಡೇಟ್ಸನ್ನು ನೋಡೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್.